ಹಾಯ್ ಗಾಯ್ಸ್, ನಾವು ಇವತ್ತು ಬಂದಿದ್ದೇವೆ ಸ್ಕಂದಗಿರಿ ಬೆಟ್ಟ. ಈ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ಗೆ ಹೋಗ್ತಾ ಇದೇ ರೂಟು. ಇಲ್ಲಿಂದ ಟ್ರೆಕ್ಕಿಂಗ್ ಬೇಡ 1 ಕಿಲೋಮೀಟರ್ ನಡ್ಕೊಂಡ್ರೆ ಬೇಸ್ ಪಾಯಿಂಟ್ ಸಿಗುತ್ತೆ. ಅಲ್ಲಿಂದ ನಾವು ಚೆಕ್ ಇನ್ ಆಗಬೇಕು ಬೆಟ್ಟಕ್ಕೆ. ಸ್ಕಂದಗಿರಿ ಬೆಟ್ಟಕ್ಕೆ ಬರಬೇಕಂದ್ರೆ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ಏನಪ್ಪಾ ಅಂದ್ರೆ, ಸ್ಕಂದಗಿರಿ ಬೆಟ್ಟ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ನಿಮಗೆ ಫ್ರೀ ಎಂಟ್ರಿ ಇಲ್ಲ. ಆನ್ಲೈನಲ್ಲಿ ಗೌರ್ಮೆಂಟ್ ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡಬೇಕು. ಅದೆಲ್ಲ ಬುಕ್ ಮಾಡಬೇಕು, ಸ್ವಲ್ಪ ರಿಸ್ಕು, ಹೊಸಬ್ರು ಗೊತ್ತಾಗಲ್ಲ. 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ತರ ನೀವು ಮೋಡಗಳು ಕ್ಲೌಡ್ ಎಲ್ಲ ನೋಡ್ಬೇಕಂದ್ರೆ ನಿಮ್ ಜನವರಿ, ಫೆಬ್ರವರಿ, ಡಿಸೆಂಬರ್ ತಿಂಗಳಲ್ಲಿ ಮಾತ್ರ. ನೀವೇನಾದ್ರು ಇದೊಂದು ತಿಂಗಳು ಫೆಬ್ರವರಿ ಕಳೀತು ಅಂದ್ರೆ ನಿಮ್ ಕ್ಲೌಡೇ ಸಿಗಲ್ಲ. ಓಕೆನಾ? ಅದ್ ಮಿಸ್ ಮಾಡ್ಕೋಬೇಡಿ. ಆಮೇಲೆ ಸೋಲರ್ ಬರ್ತೀರಾ, ಇಟ್ಕೊಂಡು ಹೋಗ್ಬೇಕು, ನೋಡ್ಕೊಂಡ್ ಬರ್ಬೇಕು ಅಂದ್ರೆ ಎಸ್ಕೇಪ್ ಟು ಎಸ್ಟ್ ಒಂದು ಕಂಪ್ನಿ ಐತೆ. ಆ ಕಂಪ್ನಿ ಬುಕ್ ಮಾಡ್ಕೊಬಿಡಿ. ಅವರೇ ಬೆಂಗಳೂರಿಗೆ ಪಿಕಪ್ ಡ್ರಾಪ್ ಮಾಡ್ತಾರೆ. ಒಳ್ಳೆ ಊಟನೂ ಕೊಡ್ತಾರೆ, ಒಳ್ಳೆ ಗೈಡ್ ಕೊಡ್ತಾರೆ. ನಿಮ್ಗೆ ಏನು ತೊಂದರೆ ಇಲ್ಲ, ಕರ್ಕೊಂಡ್ಬಿಡ್ತಾರೆ. ಇನ್ಯಾಕ್ ತಡ, ಬಂದು ಬುಕ್ ಮಾಡ್ಕೊಳ್ಳಿ. ಸ್ಕಂದಗಿರಿ ಟ್ರೆಕ್ಕಿಂಗ್ಗೆ ಟ್ರೆಕ್ ಮಾಡಿ ಎಂಜಾಯ್ ಮಾಡಿ. ನೋಡಿ, ನಾವು ನಮ್ಮ ಟೀಮ್ ಎಲ್ಲ ಇವಾಗ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ತುಂಬ ಟೈಮ್ ಈಗ 3:30 ಆಗೈತೆ. 3:30 ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಓಕೆನಾ? ಇನ್ನು ಮೇಲ್ಗಡೆ ಹೋಗೋಷ್ಟೇ ಎಷ್ಟು ಗಂಟೆ ಗೊತ್ತಿಲ್ಲ. 4 to 4 ಟೋಟಲ್ ಅಪ್ ಆ್ಯಂಡ್ ಡೌನ್ 8 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕೀಗ. ಹೋದ ಸಲ ಬಂದಾಗ ಅಂತೂ ನಮಗೆ ಕ್ಲೌಡ್ ಸಿಗಲಿಲ್ಲ. ಈ ಸಲ ಆದರೂ ನೋಡೋಣ, ಮೋಡಗಳು ಕ್ಲೌಡ್ ಸಿಗುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀನಿ. ನೋಡೋಣ ಹೇಗೆ ಕಾಣುತ್ತೆ ಅಂತ. ಇಷ್ಟೊಂದು ಟ್ರೆಕ್ಕಿಂಗ್ ಪ್ಲೇಸ್ಗಳೈತೆ ನಮ್ಮ ಕರ್ನಾಟಕದಲ್ಲಿ. ಬೇಸ್ ಪಾಯಿಂಟ್ ಹತ್ರ ಬಂದಿದ್ದೀವಿ, ಇನ್ನು ಯಾರು ಬಂದಿಲ್ಲ. ಚೆಕ್ ಪೋಸ್ಟ್ ಎಂಟ್ರಿಗೆ ವೇಟ್ ಮಾಡ್ತಿದ್ದೀವಿ. ಪೊಲೀಸವ್ರು ಬಂದು ಈಗ ಗೇಟ್ ಓಪನ್ ಮಾಡಿ ಟಿಕೆಟ್ ಎಲ್ಲ ಕನ್ಫರ್ಮ್ ಮಾಡಿ ಎಲ್ಲರನ್ನು ಕೌಂಟ್ ಮಾಡಿ ಹೊರಗಡೆ ಬಿಡ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಬೇಕು. ಚೆಕ್ಕಿಂಗ್ ಪಾಯಿಂಟ್ 6ರಿಂದ 11 ಗಂಟೆ ಒಳಗೆ. ಮಾರ್ನಿಂಗ್ 6 ಗಂಟೆಗೆ ಬಿಡ್ತಾರಾ? ಓಕೆ. ಆನ್ಲೈನ್ ಬುಕ್ಕಿಂಗ್ ಅವಕಾಶವಿದೆ. ಇಲ್ಲಂತೂ ಪ್ಲಾಸ್ಟಿಕನ್ನು ಒಂದು ಸ್ವಲ್ಪ ಒಳಗೆ ಬಿಡಲ್ಲ. ಯಾರು ಬರೋರು ದಯವಿಟ್ಟು ಪ್ಲಾಸ್ಟಿಕ್ ಅಂತ ತರಬೇಡಿ, ಪರಿಸರನ ಹಾಳು ಮಾಡಬೇಡಿ. ಪ್ಲೇಸ್ ನೋಡಿ, ನಾವು ನಮ್ಮ ಟೀಮ್ ಎಲ್ಲ ಬಂದು ಎಲ್ಲ ಲೈನ್ ಮಾಡ್ಕೊಂಡು ನಿಂತಿದ್ದೀವಿ. ಈಗ ಅಲ್ಲಿ ಚೆಕ್ಕಿಂಗ್ ಪಾಯಿಂಟ್ ಚೆಕ್ ಮಾಡೋಕ್ಕೆ ಆಫೀಸರ್ ಬಂದಿದ್ದಾರೆ. ಗೇಟ್ ಓಪನ್ ಮಾಡ್ತಿದ್ದಾರೆ. ಗೇಟ್ ಓಪನ್ ಮಾಡಿ ನಾವು ತಂದಿರೋ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಮಾಡಿ ಒಬ್ರೊಬ್ರನ್ನೇ ಎಂಟ್ರಿ ಟ್ರೆಕ್ಕಿಂಗ್ಗೆ ಬಿಡ್ತಾರೆ. ನೋಡಿ, ಇಲ್ಲಿಂದನೇ ಸ್ಕಂದಗಿರಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಇಲ್ಲ ಸ್ಟಾರ್ಟು. ಚೆಕ್ಕಿಂಗ್ ಪಾಯಿಂಟಲ್ಲಿ ಚೆಕ್ಕಿನ್ ಆಗಿ ಈಗ ಎಂಟ್ರಿ ಆಗ್ತಾ ಇದೀವಿ. ನೆನ್ಸ್ಕೊಳ್ಳಲ್ಲ, ಈಗೆಲ್ಲ ಹೋಗಿ ಚೆಕ್ಕಿಂಗ್ ಆಗ್ತಾ ಇದೀವಿ. ಲೆಟ್ಸ್ ಗೋ ಸ್ಕಂದಗಿರಿ ಟ್ರೆಕ್ಕಿಂಗ್. ನೋಡಿ, 4:30ಗೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ದೋ. ಚೆಕ್ಕಿನ್ ಆಗಿ ನಡ್ಕೋಗ್ತಾ ಇದ್ದೀವಿ. ನೀವೇನಾದ್ರು ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಸ್ಕಂದಗಿರಿ ಕಡೆ ಬಂದರೆ ದಯವಿಟ್ಟು ಬರ್ಬೇಕಾದ್ರೆ ಟಾರ್ಚ್ ತಗೊಬನ್ನಿ. ಟಾರ್ಚ್ ಇಲ್ಲ ಅಂದರೆ ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ. ಫೋನ್ ಟಾರ್ಚ್ ತುಂಬ ಕಷ್ಟ ಆಗುತ್ತೆ. ನಿಮ್ಮ ನಾರ್ಮಲ್ ಟಾರ್ಚ್ ಇದ್ದರೆ ಆರಾಮಾಗಿ ಟಾರ್ಚ್ ಹಾಕೊಂಡು ಟ್ರೆಕ್ ಮಾಡ್ಬೋದು. ಅಲ್ಲೇ ಚಿರತೆ, ಕರಡಿ ಏನಾರು ಸಿಕ್ಕಿದ್ರೆ ಎದುರ್ಕೋಬೇಡಿ, ಧೈರ್ಯವಾಗಿ ಹೋಗಿ. ಇಂಥ ಪ್ರಾಬ್ಲಮ್ ಬಂದಾಗ ಗೈಡ್ ಇರ್ತಾರೆ, ಗೈಡ್ಗೆ ಹೋಗಿ ಬರ್ತಾರೆ. ಚಿರತೆ ಕಾಣಿಸ್ತಿದ್ಯಾ? ಹಾಂ, ಚಿರತೆ ಕಾಣಿಸಿತ್ತು. ಬಿಗಿನರ್ಸ್ಗಂತೂ ಟ್ರೆಕ್ಕಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಆರಾಮ್ ಟ್ರೆಕ್ ಮಾಡ್ಬೋದು. ಬರ್ಬೇಕಾದ್ರೆ ಟಾರ್ಚ್ ತನ್ನಿ ಮರಿಬೇಡಿ, ಆರಾಮ್ ಟ್ರೆಕ್ ಮಾಡ್ಬೋದು. ನೋಡಿ, ಇಷ್ಟು ಕತ್ತಲೆ ಇದೆ, ಯಾರಿಲ್ಲ. ಆಲ್ರೆಡಿ ನಮ್ಮ ಟೀಮೇ ಸ್ವಲ್ಪ ಮೇಲಿದ್ದಾರೆ. ಒಂದಿಬ್ಬರು ಮಾತ್ರ ಹಿಂದೆ ಇರೋದು ಅಷ್ಟೇ, ಯಾರೂ ಇಲ್ಲ. ಈ ಕಾಡಲ್ಲಿ ಈ ಥರ ಒಂದು ಟ್ರೆಕ್ ಮಾಡಬೇಕಂದ್ರೆ ಒಂದು ಗುಂಡಿಗೆ ಡಬಲ್ ಇರಬೇಕು, ಧೈರ್ಯ ಇರಬೇಕು. ಇಲ್ಲಿ ಕರಡಿ, ಚಿರತೆಗಳು ಜಾಸ್ತಿ ಐತೆ ಅಂತೆ. ಮುಖ ಬಂದೈತೆ. We have almost completed 1 kilometer of trek and it's fully dark. Hoping we will be reaching the peak by 5:30. Wish us best of luck to see the cloud. ಸುಮಾರು ಟೈಮ್ 5 ಗಂಟೆ ಆಗೈತೆ. ನೋಡಿ, ಫುಲ್ಲು ರೋಡ್ ಆ ಥರ ಐತೆ. ಅದು ಸ್ವಲ್ಪ ಡಿಫಿಕಲ್ಟು. ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡೋರಂತೂ ದೂರ ಬಾಗ್ಲು ಅಂತಾರಲ್ಲ, ಅದನ್ನು ಪಕ್ಕ. ಆಲ್ಮೋಸ್ಟ್ ಒಂದು ಅರ್ಧ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಒಂದು 2 ಕಿಲೋಮೀಟ್ರು, ಇನ್ನೊಂದು 2 ಕಿಲೋಮೀಟ್ರ್ ಐತೆ. ಫುಲ್ಲು ಸ್ಟ್ರೈಟಾಗಿ ಐತೆ ಗುರು, ಫ್ಲ್ಯಾಟೇ ಸಿಗ್ತಾಯಿಲ್ಲ.
ಬರೀ ಕಲ್ಲುಗಳೇ. ನಮ್ಮ ಟೀಮ್ನೆಲ್ಲ ಮುಂದೆ ನಾನೇ ಫಸ್ಟ್ ಇರೋದು. ಎಲ್ಲ ಈಗ ನಡ್ಕೊ ಬರ್ತಾವ್ರೆ. ಈ ಚಿಕ್ಕ ಹುಡುಗಿ ಎಷ್ಟು ಎಲ್ಲರಿಗೆ ಮುಂಚೆ ಹೆಂಗತ್ತವಳೆ ಅಂತ. ಯಾಕೆ ಸುಸ್ತಾಗೋಯ್ತಾ? ಎಸ್, ತುಂಬ ಸುಸ್ತಾಗ್ತಿದೆ. ಇನ್ನೂ ಅರ್ಧ ಕಿಲೋಮೀಟರ್ ಇದೆ. ಅರ್ಧ ಅಲ್ಲ, ಇನ್ನು 2 ಕಿಲೋಮೀಟರ್ಸ್ ಇದೆ. ಇನ್ನು 2 ಕಿಲೋ ನಡಿಬೇಕು. We have completed almost half of the trek. ಆಲ್ಮೋಸ್ಟ್ ಒಂದು ಅರ್ಧ ಟ್ರೆಕ್ ಮಾಡಿದ್ದೀವಿ. ಇನ್ನೊಂದು ಅರ್ಧ ನಡಿಬೇಕು. ಫುಲ್ಲು ಸುಸ್ತಾಗೋಯ್ತು. ಏನು ಬೆಟ್ಟ ಹಿಂಗದೆ. ಯಾವಾಗೋ ಒಂದು 5 ವರ್ಷ ಹಿಂದೆ ಒಂದು ಸಲ ಹತ್ತಿದೆ ಅಷ್ಟೇ. ಇವಾಗೆ ಕ್ಲೌಡ್ ನೋಡೋಕ್ಕೋಸ್ಕರ ಹತ್ತಾ ಇರೋದು. ಮಧ್ಯರಾತ್ರಿ 3-4 ಗಂಟೆ ಆಗೈತೆ. ಚಳಿ, ಆ ಚಳಿಲಿ ಈ ಥರ ಬೆವರು ಬರ್ತೈತೆ. ಯಾವ ಥರ ಟ್ರೆಕ್ ಮಾಡಿರ್ಬೇಡಿ ಹೇಳಿ. ಇಂಥ ಟ್ರೆಕ್ಕಿಂಗು ಅಡ್ವೆಂಚರ್ ಮಾಡಿ ಸುಮ್ಮನೆ ಕೂತ್ಕೊಬಿಡಿ. ಏನಾದ್ರು ಈ ಥರ ಟ್ರೆಕ್ಕಿಂಗ್ ಪ್ಲೇಸ್ಗಳು, ಒಳ್ಳೊಳ್ಳೆ ಪ್ಲೇಸ್ಗಳ ನೋಡಬೇಕು ಅಂದರೆ ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಒಳ್ಳೆ ಪ್ಲೇಸ್ ತೋರಿಸ್ತೀನಿ. ನೀವು ಆಗ ಈ ಥರ ಟ್ರೆಕ್ಕಿಂಗ್ ಎಲ್ಲ ಮಾಡಿ ನೋಡಿ. ಇಲ್ಲಿಂದ ಸಿಟಿ ಫುಲ್ಲು ಲೈಟಿಂಗು ಹೇಗೆ ಕಾಣಿಸ್ತೈತೆ. ಇನ್ನೂ ಟಾಪ್ ಹೋದ್ರು ಸೂಪರ್ ಕಾಣುತ್ತೆ ನೋಡಿ. ಇನ್ನೂ ಅವ್ರ ಕೆಳಗಡೆ ಎಲ್ಲ ನಡ್ಕೊ ಬರ್ತಾವ್ರು. ಇನ್ನೂ ಎಲ್ಲ ಅಲ್ಲಿಂದ ನಡ್ಕೊ ಬರ್ತಾರೆ. ಟಾರ್ಚ್ ನೋಡಿಲ್ಲ. ಇವೇ ಟಾಪಲ್ಲಿ ಬೇಗ ಬರ್ತಾ ಇರೋದನ್ನು ಟ್ರೆಕ್ ಮಾಡಿಕೊಂಡು. ಯಾರಿಲ್ಲ ಬಿಡು ಈ ಬೆಟ್ಟದಲ್ಲಿ. ಹಿಂಗೆ ಅಲ್ಲಲ್ಲೇ ಸ್ವಲ್ಪ ಸ್ಟೆಪ್ ಸಿಗೋದಷ್ಟೇ. ಇದೊಂದು ಕಲ್ಲಿಂದು ಮಂಟಪ ಥರ ಕಟ್ಟಿದ್ದಾರೆ ನೋಡಿ. ಇಲ್ಲಿಗೆ ಬಂದರೆ ಆಲ್ಮೋಸ್ಟು ಮುಕ್ಕಾಲು ಭಾಗ ನಾವು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಏನು ಕಾಲು ಭಾಗ ಅಷ್ಟೇ. ಆಲ್ಮೋಸ್ಟ್ ರೀಚು ಗೈಸ್. ಆಲ್ಮೋಸ್ಟ್ ಏನು ಟಾಪ್ಗೆ ನಾವು ರೀಚ್ ಆಗಿಬಿಟ್ಟು ನೋಡಿ. ಇಲ್ಲಿಂದ ಸಿಟಿ ಲೈಟಿಂಗ್ ಹೇಗೆ ಕಾಣಿಸ್ತಿದೆ ಅಂದ್ರೆ ಈಗ ಆಲ್ಮೋಸ್ಟ್ 5:30, ಆಲ್ಮೋಸ್ಟ್ 1 hour 4:30 ಬಿಟ್ಟು 5:30ಗೆಲ್ಲ ಫುಲ್ ಟಾಪ್ ರೀಚ್ ಆಗ್ಬಿಟ್ಟಿದ್ದೀವಿ. ವಿ ರೀಚ್ ದ ಪೀಕ್ ಪಾಯಿಂಟ್ ಬ್ರೋ. ಬಂದೋಗ್ಬಿಟ್ಟು ಸಾಧಿಸ್ಬಿಟ್ವಿ. ಅಲ್ಲಿ ಕಾಣಿಸ್ತಿದೆ ಲೈಟು, ಅದು ನಂದಿ ಹಿಲ್ಸು. ಈಗ ನಾವಿದು ಬಂದಿರೋದು ಸ್ಕಂದಗಿರಿ ಬೆಟ್ಟ. ಆಲ್ಮೋಸ್ಟು ನಾವು ಫುಲ್ಲು ಟಾಪ್ ರೀಚ್ ಆಗ್ಬಿಟ್ಟಿದ್ವಿ. ಇದೇ ಸ್ಕಂದಗಿರಿ ಟಾಪ್. ನೋಡಿ ಈಗ ಟೈಮ್ ಆಲ್ಮೋಸ್ಟು 6:15 ಆಗೈತೆ. ಸೂರ್ಯ ಹುಡ್ತಾವನೆ, ಬಟ್ ಕ್ಲೌಡ್ ಅಷ್ಟೊಂದು ಕಾಣಲಿಲ್ಲ. ಫುಲ್ಲು ಚಳಿ. ಸನ್ ಇಸ್ ಕಿಸ್ಸಿಂಗ್. ಸೂರ್ಯ ಹುಟ್ಟಿ ಬರ್ತಿದ್ದಾನೆ. ಸೂರ್ಯ ಹೌದು ನೋಡಿ. ಸನ್ರೈಸ್ಗೋಸ್ಕರ ವೆಯ್ಟ್ ಮಾಡ್ದಾಗ ಕೂತಿದ್ದೀವಿ. ಸೂರ್ಯ ಇನ್ನೇನು ಹುಟ್ಟಿ ಮೇಲೆ ಬರುತ್ತಿದ್ದಾನೆ. ಕ್ಲೌಡ್ ನೋಡುವ ಅಂತ ಬಂದು ಕ್ಲೌಡ್ ಕಾಣಿಲ್ಲ. ಪ್ಲೀಸ್ ಮೇಬಿ ಸನ್ರೈಸ್ ನೋಡ್ಕೊಂಡು ಬರೋಣ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸೂರ್ಯ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಹುಟ್ಟು ಬರ್ತಾವನೆ. ಸಕ್ಕತ್ತಾಗಿ ಕಾಣ್ತಾನಲ್ಲ, ಸೂಪರ್ ಆಗೈತೆ ನೋಡಿ. ಸನ್ರೈಸು ಹೆಂಗೆ ಸಕ್ಕತ್ತಾಗೆ ಸೂರ್ಯ ಹುಟ್ಟು ಬರ್ತಿರೋದು ಸೂಪರ್ ಆಗೈತೆ. ಇಷ್ಟೊಂದು ಸನ್ರೈಸ್ ಟ್ರೆಕ್ ಮಾಡಿದ್ದೀನಿ, ಬಟ್ ಯಾಕೋ ಇದೊಂದು ಸನ್ರೈಸ್ ಟ್ರೆಕ್ ಸೂರ್ಯ ತುಂಬ ಇಷ್ಟ ಆಯಿತು. ಸೂಪರಾಗಿ ಕಾಣಿಸ್ತೈತೆ. ಬರ್ಸಿಷಾ ಟ್ರೆಕ್ ಕಂಪ್ಲೀಟ್ ಮಾಡಿ ಸನ್ರೈಸ್ ನೋಡಿಕೊಂಡು ಇವಾಗೆಲ್ಲ ಹೋಗ್ತೀವಿ. ನೋಡಿ ಇಲ್ಲಿಂದ ವ್ಯೂ ಸಕ್ಕತ್ತಾಗಿ ಕಾಣಿಸ್ತಿದೆ.
ಒಂದ್ಸಲ ವ್ಯೂ ಹೇಗಿದೆ. ಓ ಸೂಪರ್. ಬಟ್ ಏನಪ್ಪ ಅಂದರೆ ಕ್ಲೌಡ್ ಬಂದು ಸಖತ್ತಾಗಿ ಕಾಣಿಸಿತ್ತು, ಮೋಡಗಳೇ ಸಿಗ್ಲಿಲ್ಲ, ಬರೀ ಬೆಟ್ಟ ಒಳ್ಳೆ ಹೆಂಗೆ ಕಾಣ್ತಿದೆ. ಫೈನಲಿ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ವ್ಯೂ ಪಾಯಿಂಟ್ ಸನ್ರೈಸ್ ನೋಡಿಕೊಂಡು ಕೆಳಗೆ ಇಳಿತಾ ಇದ್ದೀವಿ. ಅಷ್ಟು 1 ಅವರ್ ಆಯಿತು, ಇದಕ್ಕೂ 1 ಅವರ್ ಇಲ್ಲ, 1 ಅವರ್ ಒಳಗೇ ಇಳ್ಬಿಟ್ಟು. ಬಿಸಿಲು ಮಾತ್ರ ಹೆವಿ ಬಿಸಿಲು, ನೋಡಿ 1 ರೂಪಾಯಿ ಬಿಸಿಲು ಜಾಸ್ತಿ ಬರೋ ಮುಂಚೆನೇ ಟ್ರೆಕ್ಕಿಂಗ್ ಮುಗಿಸ್ಬಿಟ್ರೆ ಬಚಾವು. ಬಿಸಿಲಾಗ ಟ್ರೆಕ್ಕಿಂಗ್ ಮಾಡಿದ್ರೆ ಅಷ್ಟೇ ಸಕ್ಕರೆ ಮಕ್ಕಳ ಪೊಲೀಸ್ ಇದು ಸಿಗಕ್ಕಿರ ಅಷ್ಟೇ. ಎಷ್ಟು ಟೈಮ್ ಕೆಳಗಡೆ ಬಂದಿಲ್ಲ, ತಂದ್ರೆ ಸದ ಸಕ್ಕತ್ತಾಗೈತೆ. ನೋಡಿ ಮುಗೀತು ಇಲ್ಲಿಗೆ ಸ್ಕಂದಗಿರಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ಇಲ್ಲಿಂದ ನಮ್ಮ ಗಾಡಿಗೆ ಹೋಗ್ತಾ ಇದೀವಿ. ಬಾಯ್. ಇದೇ ಬೆಟ್ಟ ಫುಲ್ಲು ಟಾಪ್ ವ್ಯೂ ಗಂಟೆ ಹೋಗಿದ್ದು ನಾವು, ಸ್ಕಂದಗಿರಿ ಬೆಟ್ಟ.